the Korean problem, session 11, semester 6, history contemporary word. I am Rekha HG. Okay, Korean problem. ಸೊ ಈ ಕೊರಿಯಾದ ಬಿಕ್ಕಟ್ಟು ಕೂಡ ಒಂದು ಕೋಲ್ಡ್ ವಾರಿನ ಟೈಮ್ನಲ್ಲಿ ಆದಂಥದ್ದು. ಇಟ್ ವಾಸ್ ಪಾರ್ಟ್ ಆಫ್ ದಿ ಕೋಲ್ಡ್ ವಾರ್ ದಟ್ ವಾಸ್ ಗೋಯಿಂಗ್ ಆನ್ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆ್ಯಂಡ್ ರಷ್ಯಾ. ಸೊ ಕೊರಿಯಾದ ಬಿಕ್ಕಟ್ಟಿನ ಕಾಲಮಾನ 1950ರಿಂದ 1953, 3 ವರ್ಷಗಳ ಕಾಲ ಕೊರಿಯಾ ಬಿಕ್ಕಟ್ಟನ್ನು ಅನುಭವಿಸಬೇಕಾಗತ್ತೆ. ಸೊ ಕೊರಿಯಾ 1910ರಿಂದ 1945ರವರೆಗೆ ಆ ಒಂದು ಸಮಯದಲ್ಲಿ ಇಟ್ ವಾಸ್ ಅನೆಕ್ಸ್ಡ್ ಬೈ ದ ಜಪಾನ್ ತಾನು ಅಭಿವೃದ್ಧಿಶೀಲ ರಾಷ್ಟ್ರ ಆಗಿರುವಂಥದ್ದು ಅದನ್ನು ಕೊರಿಯಾವನ್ನು ವಶಪಡಿಸಿಕೊಂಡು ವಸಾಹತು ಮಾಡಿಕೊಂಡಿರುತ್ತೆ. ಸೊ ಇಟ್ ಈಸ್ ಅ ಕಾಲನಿ ಆಫ್ ದ ಜಪಾನ್ ಫ್ರಮ್ 1910 till 1945. ಸೊ ವೆನ್ ವಿಲ್ ದಿ ಕೊರಿಯಾ ಗೆಟ್ ಬ್ಯಾಕ್ ಇಟ್ಸ್ ಇಂಡಿಪೆಂಡೆನ್ಸ್ ಅಂತಂದ್ರೆ, when the Japan surrendered in August 1945, it ended the 36 years of the Japanese rule over Korea. ಕೊರಿಯಾ ಮೇಲೆ 36 ವರ್ಷಗಳ ಕಾಲ ಜಪಾನರು ಆಳ್ವಿಕೆ ಮಾಡಿರ್ತಾರೆ. ಅದ ನಂತರ ಜಪಾನು ಸೋಲನ್ನು ಅನುಭವಿಸಿದಾಗ ಜಪಾನಿನ ವಸಾಹತುಗಳನ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಜಪಾನ್ ಅಸ್ತಿತ್ವದಲ್ಲಿರುವಂಥ ಗೆದ್ದಿರುವಂಥ ರಾಷ್ಟ್ರಗಳಿಗೆಲ್ಲ ಸ್ವಾತಂತ್ರ್ಯ, ಅಂದರೆ ಸ್ವಾತಂತ್ರ್ಯ ಇನ್ ದ ಸೆನ್ಸ್ ಅವು ದೇ ಕಮ್ ಔಟ್ ಆಫ್ ದಿ ಕಂಟ್ರೋಲ್ ಆಫ್ ದಿ ಜಪಾನ್. So this Korea is in Southeast Asia, but since 1945 it has been divided into two parts which soon became two sovereign states. ಎರಡು ಭಾಗಗಳಾಗಿ ವಿಭಜನೆ ಆಗತ್ತೆ. ಅದನ್ನ ಎರಡು ದೇಶಗಳಾಗಿ ಹೊರಹೊಮ್ಮುತ್ತವೆ. ಸೊ ರಷ್ಯಾ ಮತ್ತು ಅಮೆರಿಕಗಳು ಕ್ರಮವಾಗಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾಗಳಿಗೆ ತಮ್ಮ ಸೈನ್ಯವನ್ನು ನುಗ್ಗಿಸಿದವು. ಇಮ್ಯಾಜಿನ್, ಈಗ ಎರಡು ದೇಶಗಳಾಗಿದ್ದಾವೆ ಹೊಸ ರಾಷ್ಟ್ರಗಳು ಅಂದ್ರೆ ಅಲ್ಲಿಗೆ ಸೈನ್ಯವನ್ನು ನುಗ್ಗಿಸುವಂತ ಒಂದು ಪ್ರವೃತ್ತಿ, ಒಂದು ಕಮ್ಯುನಿಸ್ಟ್ ಸಿದ್ಧಾಂತ, ಮತ್ತೊಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅಲ್ಲಿಂದ ಜಪಾನರನ್ನು ಹೊರ ಹಾಕುತ್ತಾರೆ. ಅಂದ್ರೆ ಆಸ್ ಇಟ್ ಈಸ್ ಫಸ್ಟ್ ಜಪಾನ್ ಸರೆಂಡರ್ ಆದ್ಮೇಲೆ ವಾರ್ ಕೂಡ ಎಂಡ್ ಆಗಿರುತ್ತೆ. ಜಪಾನ್ ಅನ್ನ ಹೊರ ಹಾಕ್ತಾರೆ, ಆ ದೇಶಗಳಿಗೆ ತಮ್ಮ ಕಂಟ್ರೋಲ್ ಅಲ್ಲಿ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆ ಎರಡು ದೇಶಗಳು ಕೊರಿಯಾದ ಸ್ವಾತಂತ್ರ್ಯವನ್ನು ಮಾನ್ಯ ಮಾಡಿದವು. ಅಂದ್ರೆ ಈ ಅಮೆರಿಕಾ ಮತ್ತು ರಷ್ಯಾ ಕೊರಿಯಾದ ಸ್ವಾತಂತ್ರ್ಯವನ್ನ ಮನ್ನಣೆ ಮಾಡ್ತಾರೆ. ಯಾಕಂದ್ರೆ ಅವ್ರ ಸ್ವತಂತ್ರ ರಾಷ್ಟ್ರಗಳು ಅವ್ರ ಕಂಟ್ರೋಲ್ ನಲ್ಲಿರುವಂಥದ್ದು. ಜಪಾನ್ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯವನ್ನ ನೀಡಬೇಕಾಗಿರುತ್ತೆ. ಕೊರಿಯನರಿಗೆ ಸ್ವಯಂ ಆಡಳಿತದಲ್ಲಿ ತರಬೇತಿ ನೀಡಲು 5 ವರ್ಷಗಳು ಧರ್ಮದರ್ಶಿ ಮಂಡಳಿ ಆಡಳಿತಕ್ಕೆ ಒಪ್ಪಿಸಲು ತೀರ್ಮಾನಿಸಿದವು. ಬಿಕಾಸ್ ಅವಾಗೇನು ಕೊರಿಯಾಗಿನ್ನು ಸ್ವಯಂ ಆಡಳಿತ ಆಗೋ ಲೆವೆಲ್ ಅಲ್ಲಿ ಇರೋದಿಲ್ಲ, ಆಗ ತಾನೇ ಸ್ವತಂತ್ರಗೊಂಡಿರುತ್ತೆ. ಸೊ ಅದಕ್ಕೆ ರಕ್ಷಣೆ ನೀಡಬೇಕು. ಸೊ ಹಾಗಾಗಿ ಟ್ರಸ್ಟಿಶಿಪ್ ಕೌನ್ಸಿಲ್ ನಲ್ಲಿ 5 years ಆಡಳಿತದ ಒಂದು ಟ್ರೈನಿಂಗ್ ರೀತಿ ಕೊಡುವಂತ ಒಂದು ವ್ಯವಸ್ಥೆ ಆಗತ್ತೆ. ಸೊ 1945ರಲ್ಲಿ ಕೊರಿಯಾಗೆ 2 ಶಕ್ತಿ ಬಣಗಳ ಸೈನ್ಯಗಳು ಕಾಲಿಟ್ಟರಿಂದ ಕೊರಿಯಾದಲ್ಲಿ ಶೀತಲ ಸಮರ ಕಾವೇರುತ್ತೆ. ದೇರ್ ಇಸ್ because 2 of them have entered into their country, the Cold War will start now. Cold War will start as a result. Because of USA and America, Korea is divided into 2 divisions. One is North Korea, other is South Korea. ಸೋವಿಯತ್ ರಷ್ಯಾದ ಪ್ರಭಾವ ಉತ್ತರ ಕೊರಿಯಾದಲ್ಲಿ. ಸೊ ಸೋವಿಯತ್ influenced the Northern Korea and America influenced the Southern Korea. ಸೊ ಈ ಒಂದು ಕೊರಿಯಾ ರಷ್ಯಾದ ಪ್ರಭಾವದಲ್ಲಿ, ಉತ್ತರ ಕೊರಿಯಾ ರಷ್ಯಾದ ಪ್ರಭಾವದಲ್ಲಿ ಸ್ವತಂತ್ರವಾಗಿ ಕಮ್ಯುನಿಸ್ಟರ ಆಡಳಿತಕ್ಕೆ ಒಳಪಟ್ಟಿತ್ತು. ನ್ಯಾಚುರಲಿ ಬಿಡೋದಿಲ್ಲ ರಷ್ಯಾ. ಇಟ್ ಈಸ್ ಮೇಕಿಂಗ್ ದ ನಾರ್ದರ್ನ್ ಕೊರಿಯಾ ಟು ಬಿ ಇನ್ಫ್ಲೂಯೆನ್ಸ್ಡ್ ಬೈ ದಿ ಕಮ್ಯುನಿಸ್ಟ್ ಐಡಿಯಾಲಜಿ. ಚೀನಾ ಉತ್ತರ ಕೊರಿಯಾವನ್ನು ಬೆಂಬಲಿಸುತ್ತೆ. ನ್ಯಾಚುರಲಿ ಚೀನಾ ವಿಲ್ ಸಪೋರ್ಟ್ ನಾರ್ತ್ ಕೊರಿಯಾ ಬಿಕಾಸ್ ಆಫ್ ದ ಸೇಮ್ ಐಡಿಯಾಲಜಿ. ಚೈನಾ, ರಷ್ಯಾ ಆರ್ ಕಮ್ಯುನಿಸ್ಟ್ ಕಂಟ್ರೀಸ್. ಸೊ ಚೀನಾ ಪಾಂಗ್ಯಾಂಗ್ ಅದರ ರಾಜಧಾನಿ ಆಗುತ್ತೆ. ನಾರ್ತ್ ಕೊರಿಯಾ ಕ್ಯಾಪಿಟಲ್ ಆಫ್ ನಾರ್ತ್ ಕೊರಿಯಾ ಇಸ್ ಪಾಂಗ್ಯಾಂಗ್ ಇಸ್ ಅ ಕ್ಯಾಪಿಟಲ್. ಅಂಡ್ ಆಸ್ ಇಟ್ ಈಸ್ ಸೌತ್ ಕೊರಿಯಾ ಅಮೆರಿಕದ ಪ್ರಭಾವದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ಸ್ಥಾಪಿಸಿಕೊಳ್ಳುತ್ತೆ. 2 ಕೊರಿಯಾಗಳು ಡಿವೈಡ್ ಆಗಿ ದಕ್ಷಿಣದ ಕೊರಿಯಾದ ರಾಜಧಾನಿ ಸಿಯಾಲ್ 1948ರಲ್ಲಿ ಅಮೆರಿಕಾ ಕೊರಿಯಾವನ್ನ ರಿಪಬ್ಲಿಕ್ ಆಫ್ ಕೊರಿಯಾ ಸರ್ಕಾರಕ್ಕೆ ವರ್ಗಾಯಿಸುತ್ತೆ. ಅದೇ ನೇಮ್ ಕೊಡುತ್ತೆ ಆ ರೀತಿ. ಸೊ ರಷ್ಯಾ 2 ಕೊರಿಯಾಗಳನ್ನು ಒಂದುಗೂಡಿಸಲು ಪ್ರಯತ್ನ ಮಾಡುತ್ತೆ. ರಷ್ಯಾ ಇಸ್ ವೆರಿ ಇಂಟೆಲಿಜೆಂಟ್. ರಷ್ಯಾ ವಾಂಟ್ ಟು ಯುನೈಟ್ ಬೋತ್ ಆಫ್ ದೆಮ್, ಮೇಕ್ ಸಿಂಗಲ್ ಕಂಟ್ರಿ ಅಂಡ್ ಮೇಕ್ ಸಿಂಗಲ್ ಐಡಿಯಾಲಜಿ.
ಈಗ ದಕ್ಷಿಣದಲ್ಲಿ ಡೆಮೋಕ್ರಸಿ ಇದೆ ಮತ್ತು ಉತ್ತರದಲ್ಲಿ ಕಮ್ಯುನಿಸ್ಟ್ ಇದೆ. ಇಫ್ ರಷ್ಯಾ ವಿಲ್ ಯುನೈಟ್ ಬೋತ್ ದೀಸ್ ಕಂಟ್ರೀಸ್, ಶಿ ಕ್ಯಾನ್ ಇಂಪೋಸ್ ಒನ್ ಐಡಿಯಾಲಜಿ, ದಟ್ ಈಸ್ ಕಮ್ಯುನಿಸ್ಟ್ ವಾಟ್ ಯು ಕಾಲ್ಡ್ ಐಡಿಯಾಲಜಿ. ಎರಡು ದೇಶಗಳು ತಮ್ಮ ಸೇನಾ ಪಡೆಗಳನ್ನು ಕೊರಿಯಾದಿಂದ ವಾಪಸ್ ಪಡೆಯುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾರೆ, ಆದರೆ ಅದು ಸೈದ್ಧಾಂತಿಕ ಹೋರಾಟ ನಿಲ್ಲೋದಿಲ್ಲ. ಸೊ 1950 ಜೂನ್ರಲ್ಲಿ ರಷ್ಯಾವು ಎರಡೂ ಕೊರಿಯಾವನ್ನ ಜಾಯಿನ್ ಮಾಡೋದು, ಸೇರಿಸುವ ಒಂದು ಪ್ರಯತ್ನ ಮಾಡುತ್ತೆ. ಬಟ್ ಅದು ಒಂದು ರೀತಿಯಾಗಿ ಅದು ಸಾಧ್ಯ ಆಗೋದಿಲ್ಲ. ಸೊ ದಕ್ಷಿಣ ಕೊರಿಯಾ ಗಣರಾಜ್ಯವನ್ನ ವಿಶ್ವಸಂಸ್ಥೆ ನೆರವು ನೀಡುತ್ತೆ. ರಷ್ಯಾ ಯಾವಾಗ ಉತ್ತರ ಕೊರಿಯಾ ವಿಲ್ ಅಟ್ಯಾಕ್ ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಮೇಲೆ ದಾಳಿ ಮಾಡಿದಾಗ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯನ್ನು ಕಳಿಸಿ ಅಲ್ಲಿ ಉತ್ತರ ಕೊರಿಯಾವನ್ನ ಕಮ್ಯುನಿಸ್ಟ್ ಆಕ್ರಮಣಕಾರಿ ಅನ್ನೋ ಅರ್ಥದಲ್ಲಿ ಮಾತನಾಡುತ್ತೆ. ಸೊ ದಕ್ಷಿಣ ಕೊರಿಯಾದಿಂದ ಸಂಪೂರ್ಣವಾಗಿ ಉತ್ತರ ಕೊರಿಯಾ ಹೊರಗೋಗುತ್ತೆ. ಸೊ ಇನಿಷಿಯಲಿ ಆಸ್ ಇಟ್ ಈಸ್ it is war that is going on between North Korea and South Korea. ನಾರ್ತ್ ಕೊರಿಯಾದವರು ಸೌತ್ ಕೊರಿಯಾ ಮೇಲೆ ಇನ್ವೇಡ್ ಮಾಡಿ ದಾಳಿ ಮಾಡಿ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಪ್ರಚಾರ ಮಾಡುವ ಒಂದು ಟೈಮ್ನಲ್ಲಿ ವಿಶ್ವಸಂಸ್ಥೆ ಹಸ್ತಕ್ಷೇಪ ಮಾಡಿ ಅಲ್ಲಿ ಕಮ್ಯುನಿಸ್ಟ್ ಆಕ್ರಮಣಕಾರರನ್ನ ದಕ್ಷಿಣ ಕೊರಿಯಾದಿಂದ ಸಂಪೂರ್ಣವಾಗಿ ಹೊರದೂಡುತ್ತೆ. ಅದೇ ವೇಳೆ ಚೀನಾ ಉತ್ತರ ಕೊರಿಯಾದ ನೆರವಿಗೆ ಬರುತ್ತೆ. 20,000 ಕಮ್ಯುನಿಸ್ಟ್ ಸ್ವಯಂ ಸೇವಕರ ಪಡೆಯನ್ನ ಕಳಿಸುತ್ತೆ. ಸೊ ಹಾಗಾಗಿ ದೇರ್ ಇಸ್ ಜುಲೈನಲ್ಲಿ 1953 ಜುಲೈನಲ್ಲಿ ಒಂದು ರೀತಿಯಾಗಿ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯಲ್ಲಿ ಎರಡೂ ಕಡೆಯವರಿಗೆ ಕದನ ವಿರಾಮ ಘೋಷಣೆ ಮಾಡೋ ಒಪ್ಪಂದವನ್ನು ಕೂಡ ಏರ್ಪಡ್ತಾರೆ. ಬಟ್ ಆದರೂ ಕೂಡ ಕ್ರಮವಾಗಿ ಒಂದು ಕಮ್ಯುನಿಸ್ಟ್ ರಾಷ್ಟ್ರ ಆಗಿದೆ, ಕ್ರಮವಾಗಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳ್ಕೊಂಡಿದೆ. ಈಗೇನು ಅದನ್ನ ಯುನೈಟ್ ಮಾಡೋಕೆ ಸಾಧ್ಯ ಇಲ್ಲ. ವಿಯೆಟ್ನಾಂ ಏನಾಗಿತ್ತು, ಉತ್ತರ ವಿಯೆಟ್ನಾಂ ದಕ್ಷಿಣ ವಿಯೆಟ್ನಾಂ ಆಗಿತ್ತು. ಆದರೆ ಅದನ್ನ ಎರಡನ್ನ ಒಂದು ಮಾಡೋದಕ್ಕೆ ಸಾಧ್ಯ ಆಯಿತು. ಬೋತ್ ಬಿಕೇಮ್ ಒನ್. ಮತ್ತೆ ಅದು ಕಮ್ಯುನಿಸ್ಟ್ ಸರ್ಕಾರವೇ ಆಯಿತು. ಬಟ್ ಇನ್ ಕೊರಿಯಾ ಇಟ್ ವಾಸ್ ನಾಟ್ ಪಾಸಿಬಲ್ ಟು ಯುನೈಟ್ ದಿ ನಾರ್ತ್ ಅಂಡ್ ಸೌತ್. ಸೊ ನಾರ್ತ್ ಇನ್ವೇಡೆಡ್ ದಿ ಸದರ್ನ್ ಕಂಟ್ರಿ ಅಂಡ್ ದಟ್ ವಾಸ್ ಟೇಕನ್ ಟು ದಿ UNO. UNO ವಿಲ್ ಬ್ರಿಂಗ್ ಬ್ಯಾಕ್ ದ ಸೀಸ್ ಫೈರ್ ಅಂಡ್ ಟ್ರೈ ಟು ಮೀಟ್ ಔಟ್ ದ ಡಿಫರೆನ್ಸಸ್. ಹಾಗಾಗಿ US represented the question of Korean unification to United Nations in September 1947. ಇಬ್ರು ಕೂಡ ದೇ ವಾಂಟ್ ಟು ಯುನಿಫೈ ಕೊರಿಯಾ, ನಾರ್ತ್ ಅಂಡ್ ಕೊರಿಯಾ, ಸೌತ್, ಟು ಇಂಪೋಸ್ ಒನ್ ಐಡಿಯಾಲಜಿ, ಬಟ್ ದಟ್ ವಿಲ್ ನಾಟ್ ಟೇಕ್ ಪ್ಲೇಸ್. ಸೊ ಇನ್ ನವೆಂಬರ್ ದ UN General Assembly adopted a resolution that called for general election in Korea under the observation of UN Temporary Commission on Korea. Those elected were to form National Assembly and arrange with occupying powers for the withdrawal of the troops from Korea. USSR prevented the Temporary Commission from entering the North Zone. North Zone ಗೆ ಯಾರು ಬರೋಂಗಿಲ್ಲ, ಯಾರು ಶಾಂತಿ ಸ್ಥಾಪನೆ ಮಾಡೋ ಹೋಗಿಲ್ಲ. They cannot agree with what UNO tells. ಯಾಕಂದ್ರೆ USA and Russia had the veto power. So ಪ್ರಿವೆಂಟ್ ಮಾಡುತ್ತೆ. ಯಾರು nobody come to the northern Korea and do not spread any ideology. South however held election under the supervision of Temporary Commission. South will conduct election. Finally, on 15th August, the Republic of Korea was inaugurated with Seoul as a capital. Dakshina Korea is called Republic of Korea. The Southern Korea is known as Republic of Korea. And it was inaugurated, Korea was inaugurated with Seoul as the capital. ಅವರು ಸಿಯೋಲ್ ಅನ್ನ ಕ್ಯಾಪಿಟಲ್ ಆಗಿ ಮಾಡಿ ಏಷ್ಯನ್ ಗೇಮ್ಸ್ ಎಲ್ಲ ಮಾಡಿ, they are very hard working class of people and it is a developing country with a lot of what you call democratic ideology. And the military government came to an end in South Korea. Meanwhile, on November 18, 1947, the Supreme People's Assembly of North Korea set up a committee to draft a constitution. Ivaglu kuda we have a South Korea which is a democratic country and a North Korea which is a what you call communist government, and you can see the monarchy system. ಅಲ್ಲಿ ಸರ್ಕಾರಕ್ಕಿಂತ ರಾಜರ ಆಳ್ವಿಕೆನೇ ಇರುವಂಥದ್ದು ಇವತ್ತಿಗೂ ಕೂಡ. You have heard about the Kim Jong of North Korea will not listen to anybody. ಅವನಿಗೆ ಹೇಗೆ ಬೇಕೋ ಅವನು ಆ ರೀತಿ ಆಡಳಿತವನ್ನ ನಡೆಸ್ತಾನೆ. ಅವನು ಹೇಗೆ ಬೇಕೋ ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ಮಾಡ್ಕೋತಾನೆ, ಪ್ರಯೋಗ ಮಾಡ್ಕೋತಾನೆ. ಅವನ ಹತ್ರ ಬಹಳ ಅಣು ಬಾಂಬ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾನೆ. ಡಿಸಾರ್ಮೆಂಟ್ ಅಂತ USA UNO ಅವನ ಮೇಲೆ ಏನಾದ್ರು ಕ್ವಶನ್ ಮಾಡಿದ್ರೆ ಅಮೆರಿಕಾನೇ ಬ್ಲಾಸ್ಟ್ ಮಾಡೋ ತರ ವೆಪನ್ಸ್ ಅನ್ನ ಅವನು ರೆಡಿ ಮಾಡ್ತಾನೆ. ಈ ವಿಲ್ ನಾಟ್ ಲಿಸನ್ ಟು ಎನಿಬಡಿ, not America, not any other country. Now presently Kim Jong of North Korea. However,
South Korea as industrially advanced to the greater extent. So, on September 9th, Democratic People's Republic of Korea was proclaimed with capital at Pyongyang. This is North Korea. The division of Korea left a trail of bitterness among the people. ಜನರಿಗೆ ತುಂಬ ಬೇಸರ ಉಂಟಾಗುತ್ತೆ. ಆದರೆ ಅದು ಒಂದಾಗೋದಿಲ್ಲ. ವಿಯೆಟ್ನಾಂ ಒಂದಾಗಿ ಕಮ್ಯುನಿಸ್ಟ್ ಸರ್ಕಾರ ಆದರೂ ಕೂಡ here this is not united. The division, the US occupation force completely withdrew from Korea in 1949. In June 25, 1950, Korean troops launched a full-scale invasion on the south, as it is war. North ಅವರೇ ಯೂಶಲಿ ಸೌತ್ ಮೇಲೆ ದಾಳಿ. ಸೊ ಅಟ್ಯಾಕ್ ಆನ್ Bin Phu, ಇದು ಒಂದು ಪ್ಲೇಸ್. ಸೊ ಆನ್ 26th, UN Security Council condemned the invasion of South Korea. ನಾರ್ತ್ ಕೊರಿಯಾ ಇನ್ವೇಷನ್ ಮಾಡಿದ್ಮೇಲೆ ಸೌತ್ ಕೊರಿಯಾ ಕೂಡ ಇನ್ವೇಷನ್ ಮಾಡ್ತಾರೆ. ಆಗ UN Security Council will condemn the invasion of South Korea or invasion made by North Korea, both the Koreas. On June 27th, US President Harry Truman issued order for US air and naval forces to resist communist aggression in Korea. ಅಂದರೆ ಕಮ್ಯುನಿಸ್ಟ್ ಅಗ್ರೆಷನ್ ಅನ್ನ ಸ್ಟಾಪ್ ಮಾಡಿ. ಟ್ರೂಮ್ಯಾನ್ ಡಾಕ್ಟ್ರೈನ್ ನೀವು ಕೇಳಿದಿರಿ. ಟ್ರೂಮ್ಯಾನ್ ಡಾಕ್ಟ್ರೈನ್, ಟ್ರೂಮ್ಯಾನ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಫಂಡಿಂಗ್ ದ people to accept what you call democracy. So UN counter offensive began by March 1951. The UN forces had again reached 38th parallel. ಅಂದರೆ UN interfere ಆಗುತ್ತೆ, negotiation ಮಾಡುತ್ತೆ. An armistice was proposed in June 1951, and in July negotiation began between the United Nations and communist commanders. ಅಂದರೆ negotiation war ಅನ್ನು ಯಾವಾಗಲೂ ಸೌತ್ ಮೇಲೆ ದಾಳಿ ಮಾಡೋದು. ನಾರ್ತ್ ವಾಸ್ ವೆರಿ ಪವರ್ಫುಲ್ ಆ್ಯಂಡ್ ಅಟ್ಯಾಕ್ ಮಾಡ್ತಾರೆ. ಆ್ಯಂಡ್ ಕೊರಿಯಾ, ಸೌತ್ ಕೊರಿಯಾ ಅಗೇನ್ ಈಸ್ ಅಂಡರ್ ದಿ ಪ್ರೊಟೆಕ್ಷನ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಇನ್ಫ್ಲೂಯೆನ್ಸ್ UN. So however, the treaty armistice was signed in 1953. United Nations proposals were by and large accepted. Military line became boundary between North and South Korea. ನಮ್ಮ ಮುಂದೆ ಲೈನ್ ಮಾಡ್ತಾರೆ, ಮಿಲಿಟರಿ ಲೈನ್, ದಟ್ ಈಸ್ ದ ಬೌಂಡ್ರಿ ಬಿಟ್ವೀನ್ ನಾರ್ತ್ ಆ್ಯಂಡ್ ಸೌತ್ ಕೊರಿಯಾ. A demilitarized zone was created that extend along each side of the boundary. In addition, commissions were established to enforce the ceasefire between North. Results, it was roughly ತುಂಬ ಕ್ಯಾಶುಯಾಲಿಟೀಸ್ ಆಗುತ್ತೆ. 2/5 of the Korea industries ನಾಶ, ಸರ್ವನಾಶ, ಮನೆಗಳ ನಾಶ. And the war of UN Reconstruction Agency was established to carry out economic aid to South Korea. UN emergency relief and aid from other international agencies